ಫಸ್ಟ್ ಕ್ವೆಶನ್ ಬರೋದು ನಂಗೆ ಯಾಕೆ ಅಂತ. ಪಾಪ ಎಲ್ಲಾ ಕಡೆ ವಿನ್ ಆಗ್ತೀನಿ ಅಂತ ಎಲ್ಲಾ ಶೋಲು ಹೋಗ್ತೀರಾ, ಹೌದು ಹೌದು, ರನ್ನರ್ ಅಪ್ ಆಗಿ ಬರ್ತೀರಾ. ಅದೇನೋ ಗೊತ್ತಿಲ್ಲ ಮೇಡಮ್, ಹಣೆ ಬರ ಹಂಗೆ ಫಿಕ್ಸ್ ಮಾಡಿ ಕಳಿಸ್ಬಿಟ್ಟವ್ರು ದೇವರು. ಬಟ್ ಆದರೆ ನಾನು ಅದೇ ವೈಲ್ಡ್ ಕಾರ್ಡಲ್ಲಿ ಹೋಗಬಾರ್ದು ಅಂತ 100% ಇದ್ದೆ ನಾನು. ವೈಲ್ಡ್ ಕಾರ್ಡ್ ಯಾವುದೇ ಕಾರಣಕ್ಕೂ ಹೋಗಂಗಿಲ್ಲ ನಾನು ಅಂತ. ಸ್ಟಾರ್ಟಿಂಗಲ್ಲೂ ಫೋನ್ ಬಂದಿತ್ತು, ಅದೇನೋ ಸ್ವಲ್ಪ ನನ್ನ ಮಾತುಕತೆಯಲ್ಲಿ ಮಿಸ್ ಆಯಿತು. ತಿರ್ಗಾ ವೈಲ್ಡ್ ಕಾರ್ಡ್ಗೂ ಬಂತು, ನಾನು ಬರಲ್ಲ ಅಂತ ಮಾತುಕತೆ ಆಯಿತು. ಆಮೇಲೆ ಸುದೀಪ್ ಸರ್ ಈ ಥರ ನೆಕ್ಸ್ಟ್ ವರ್ಷದಿಂದ ಮಾಡ್ತಾರೋ ಇಲ್ಲ ಅನ್ನೋ ಡೌಟು ತುಂಬ ಓಡಾಡ್ತಾ ಇತ್ತು ಆಚೆ. ಸೊ ನಾನು ಒಂದು 4-5 ಕಡೆ ಕೇಳ್ಕೊಂಡೆ. ಅದು ಇನ್ನೂ ಕನ್ಫರ್ಮ್ ಆಗದಿರೋದಕ್ಕೆ ಇಲ್ಲಪ್ಪ ಅವರು ಇದ್ದಾಗಲೇ ಹೋಗಿ ಬಂದ್ಬಿಡೋಣ ನಾವು ಶೋಗೆ, ಇಲ್ಲ ಅಂದರೆ ಅಕಸ್ಮಾತ್ ನೆಕ್ಸ್ಟ್ ವರ್ಷ ಮಾಡಿಲ್ಲ ಅಂದರೆ ಯಾರು ಬರ್ತಾರೋ ಏನು ಕತೆನೋ, ಆಮೇಲೆ ಸುದೀಪ್ ಸರ್ನ ಮಿಸ್ ಮಾಡ್ಕೊಂಡಂಗೆ ಆಗುತ್ತೆ ಅನ್ನೋದು ಒಂದು ಮನಸ್ಸಲ್ಲಿ ತುಂಬ ಇತ್ತು. ಸೊ ಅದಕ್ಕೇ ವೈಲ್ಡ್ ಕಾರ್ಡ್ ಆಯಿತು, ಸರಿ ಹೋಗೋಣ ಅಂತ ಡಿಸೈಡ್ ಮಾಡಿ ಹೋಗಿದ್ದು. ಬಟ್ ಆದರೆ ಅಕಸ್ಮಾತ್ ನಾನು ಈ ಸತಿ ಏನಾದರೂ ಸೀಸನ್ಗೆ ಹೋಗಿರಲಿಲ್ಲ ಅಂದರೆ ಇಷ್ಟೆಲ್ಲ ಜೀವನದಲ್ಲಿ ಮಿಸ್ ಮಾಡ್ಕೊತಾ ಇದ್ದೆ ಅನ್ನೋದಕ್ಕೆ ನಾನೇ ಹೊಡ್ಕೊಬೇಕಾಗಿತ್ತು ಅಷ್ಟೇ. ನನ್ನ ವರ್ಷನೇ ಈ ಸತಿ ಸ್ಟಾರ್ಟ್ ಆಗಿದ್ದು ಸುದೀಪ್ ಸರ್ ವಾಲೆಯಿಂದಾನೆ, ಕೊಟ್ಟಿದ್ದ ವಾಲೆಯಿಂದ. ಅದೇ ಸೊ ಅವ್ರು ಕೊಟ್ಟಿದ್ದ ವಾಲೆಯಿಂದಾನೆ ಸ್ಟಾರ್ಟ್ ಆಯಿತು. ಸಚ್ ಹ್ಯೂಜ್ ಗ್ರೇಟ್ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಮನೆಯೊಳಗೆ. ಆಮೇಲೆ ಮನೆಯಿಂದ ಆಚೆ ಬಂದಮೇಲೆ ಜನ ಕೊಡ್ತಿದ್ದು ರೆಸ್ಪಾನ್ಸು, ಅವ್ರು ಕೊಟ್ಟಿದ್ದ ಪ್ರೀತಿ ಒಂಥರ ತುಂಬ ಭಯನೂ ಆಗುತ್ತೆ, ಭಾರನೂ ಅನಿಸುತ್ತೆ. ಬಟ್ ಇದಕ್ಕೆ ಅಲ್ವಾ ಇಷ್ಟು ಕಷ್ಟಪಟ್ಟಿದ್ದು ನಾವು. ಸೊ ಎಂಜಾಯಿಂಗ್ ಇಟ್. ನಿಮ್ ವೈಫ್ ಹೇಳಿದ್ರು ರಜತ್ಗೆ ಐಡಿಯಾ ಇಲ್ಲ ಹೊರಗಡೆ ಎಷ್ಟು ಅವ್ರ ಮೇಲೆ ಫ್ಯಾನ್ ಪೇಜಸ್ ಇದೆ, ಎಷ್ಟು ಅವರು ಹವಾ ಕ್ರಿಯೇಟ್ ಮಾಡಿದ್ದಾರೆ ಅಂತ. ನಿಜ ತುಂಬಾ ಒಳ್ಳೆ ಏನು ಇಮೇಜ್ ಇತ್ತು ನಿಮ್ ಮೇಲೆ. ಮತ್ತೆ ನಿಮ್ಮನ್ನ ನೋಡ್ಬೇಕು ಅಂತಾನೆ ನಾನು, ಇನ್ಫ್ಯಾಕ್ಟ್ ನಾನು ಹೇಳಿದೆ ನಿಮ್ಮನ್ನ ನೋಡ್ಬೇಕು ಅಂತಾನೆ ನಾನು ಬಿಗ್ ಬಾಸ್ ನೋಡ್ತಾ ಇದ್ದಿದ್ದು. ಅಷ್ಟು ಒಳ್ಳೆ ಎಂಟರ್ಟೈನಿಂಗ್ ಆಗಿತ್ತು ನಿಮ್ಮ ಒಂದು ಸೀಸನ್. ಸೊ ಸುದೀಪ್ ಸರ್ ಕೂಡ ಹೇಳಿದ್ರು ನೀವು ಬಂದಿರಲಿಲ್ಲ ಅಂದ್ರೆ ಆ ಒಂದು ಎಲಿಮೆಂಟ್ ಮಿಸ್ ಆಗ್ತಾ ಇತ್ತು. ಸೊ ಇದೆಲ್ಲ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಶೋಗೆ ನೀವೇ ಜೀವ ತುಂಬಿದ್ರೇನೋ ಅಂತ ಅನ್ಸುತ್ತೆ. ಇಲ್ಲ ಮೇಡಮ್, ಆ ಥರ ಏನಿಲ್ಲ. ಬಟ್ ಆದರೆ ಶೋ ತುಂಬ ಹ್ಯೂಜ್ ಶೋ ಅದು. ನಾನು ಹೋಗೋವಾಗಲೇ ಡಿಸೈಡ್ ಆಗಿ ಹೋಗಿದ್ದೇನು ಅಂದರೆ, ನಾನು ಅಕಸ್ಮಾತ್ ಕಾಲಿಡ್ತಾ ಇದ್ದೀನಿ ಫಿನಾಲೆಗಂತೂ ಬರ್ತೀನಿ, ಅದಕ್ಕಿಂತ ಮುಂಚೆ ಬರೋ ಕಂಟೆಸ್ಟೆಂಟ್ ಅಂತೂ ನಾನಲ್ಲ. ಬಟ್ ಆದರೆ ಅದೇ ನಾನು ಆಚೆಗಡೆ ಹೆಂಗಿದ್ನೋ ಒಳಗಡೆನೂ ಹಂಗೆ ಇದ್ದಿದ್ದು. ಸೊ ಅದು ನನಗೆಲ್ಲೋ ಪ್ಲಸ್ ಆಯಿತು. ಇವಾಗ ನಾನು ಒಳಗಡೆ ಹೋಗ್ಬಿಟ್ಟು ಸಡನ್ನಾಗಿ ಏನೋ ಗೊತ್ತಿಲ್ಲದಿರೋ ಥರ ಡೌಗಳು ಮಾಡಿದರೆ ಅದು ಹೋಗ್ದಿರೋರು. ಸೊ ನಾನು ಆಚೆಗಡೆ ಹೆಂಗಿದ್ನೋ ಒಳಗಡೆ ಹಂಗಿದ್ನಲ್ಲ. ಸೊ ಇಟ್ ಹ್ಯಾಪೆಂಡ್. ಏನ್ ಮಿಸ್ ಆಗ್ತಾ ಇತ್ತು ನೀವು ಹೇಳಿದ್ರಿ ಸುದೀಪ್ ಸರ್ ಬಗ್ಗೆ, ಅದೊಂದು ಮಿಸ್ ಆಗುತ್ತೆ ಅಂತ. ಬಟ್ ಸಪೋಸ್ ನೀವೇನಾದ್ರು ಈ ಸೀಸನ್ ಬಂದಿರ್ಲಿಲ್ಲ, ನೆಕ್ಸ್ಟ್ ಸೀಸನ್ ಫುಲ್ ಫ್ಲೆಡ್ಜ್ ಆಗಿ ಫಸ್ಟ್ ಡೇ ಇಂದಾನೆ ಹೋಗಿದ್ರು, ನೀವೇನ್ ಮಿಸ್ ಮಾಡ್ಕೊಳ್ತಾ ಇದ್ರಿ ಅಂತ? ಅದೇ ಹೇಳ್ಬೇಕು ಅಂದ್ರೆ ಇವನು ಆವತ್ತು ಅದೇ ಟೇಬಲ್ ಅಲ್ಲಿ ಇದ್ದಿದ್ದು. ನಾವೆಲ್ಲ ಕೂತ್ಕೊಂಡಿದ್ದಾಗ ನನಗೆ ಹೇಳಿದ್ದೇನು ಅಂದ್ರೆ, ಇನ್ನೊಂದು ವರ್ಷ ಸುಮ್ಮನೆ ಕೂತ್ಕೋಬೇಕಲ್ವಾ ನೀನು, ಇನ್ನೊಂದು ವರ್ಷ ಏನ್ ಕೆಲಸ ಮಾಡ್ತೀಯಾ, ಸೊ ಸುಮ್ಮನೆ ಕೂತ್ಕೊಳ್ಳೋ ಬದಲು ಹೋಗು, ವೈಲ್ಡ್ ಕಾರ್ಡ್ ಆದ್ರೂ ಪರವಾಗಿಲ್ಲ, ನೆಕ್ಸ್ಟ್ ವರ್ಷದಿಂದ ಸುದೀಪ್ ಇವನೇ ತಲೆಗೊಳ್ಳ ಬಿಟ್ಟಿದ್ದು ನನಗೆ, ಸುದೀಪ್ ಸರ್ ಬರಲ್ಲ ಅದು ಇದು ಅಂತ. ನಾನು ಅದಕ್ಕೆ ಹೌದಾ ಅನ್ಕೊಂಡು ಡಿಸೈಡ್ ಮಾಡ್ಕೊಂಡು ಇವಾಗ ಹೋಗಿದ್ದಕ್ಕೆ ಅಲ್ವಾ ನನಗಿಂತ ಒಂದು ಹ್ಯೂಜ್ ರೆಸ್ಪಾನ್ಸ್ ಆಚೆ ಸಿಕ್ಕಿದ್ದು, ಆ ಪ್ರೀತಿ. ಆಮೇಲೆ ಸುದೀಪ್ ಸರ್ ಹೆಗಲ್ ಮೇಲೆ ಕೈ ಹಾಕಿ ಒಳ್ಳೊಳ್ಳೆ ಮಾತುಗಳು ನನಗೆ ಹೇಳಿದ್ದಾರೆ. ಸೊ ಅದನ್ನೆಲ್ಲ ಪಾಲಿಸ್ಕೊಂಡು ನೆಕ್ಸ್ಟು ಏನಿದೆಯೋ ಐ ವಿಲ್ ಕಮ್ ಔಟ್ ವಿತ್ ಅ ಸರ್ಪ್ರೈಸ್. ಹೌದಾ? ಓಕೆ. ನಾನು ಅಬ್ಸರ್ವ್ ಮಾಡಿರೋ ಹಂಗೆ ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಸರ್ಗೆ ನಿಮ್ಮಷ್ಟು ಲವ್ ಯು ಅಂತ ಹೇಳಿದ್ದು ಯಾರು ಇಲ್ಲ, ಅಷ್ಟು ಪ್ರೀತಿನ ಸುದೀಪ್ ಸರ್ ಅಂತ ನಿಮ್ಗೆ? ಅವು ಅವ್ರನ್ನ ನಾನು ಅದನ್ನೇ ಹೇಳ್ದಂಗೆ, ಆಲ್ಮೋಸ್ಟ್ ನಾನು ಎಲ್ಲಾರನ್ನೂ ಮೀಟ್ ಮಾಡಿದ್ದೀನಿ ಇಂಡಸ್ಟ್ರಿಯಲ್ಲಿ, ಆಲ್ಮೋಸ್ಟ್ ಎಲ್ಲರೂ ಮೀಟ್ ಮಾಡಿದ್ದೀನಿ. ಮೀಟ್ ಮಾಡಿಲ್ದೇ ಇದ್ದಿದ್ದು ಸುದೀಪ್ ಸರ್ನೇ. ಅದು ಎಂತೆಂದೋ ಚಾನ್ಸ್ ಸಿಗೋದು, ಇನ್ನೇನು ಮೀಟ್ ಮಾಡಬೇಕಾಗಿತ್ತು, ಆಗ್ತಿರ್ಲಿಲ್ಲ. ನಾನು ಅದು ಮೊನ್ನೆನೂ ಸರ್ಗೆ ಹೇಳಿದೆ, ಸರ್ ನಾನು ನಿಮ್ಮನ್ನ ಬೇರೆ ಮೂಲಕ ಮೀಟ್ ಮಾಡಬೇಕು ಅಂದಾಗ ಸರ್ ನನಗೊಂದು ಮಾತು ಹೇಳಿದ್ರು, ರಜತ್ ನೆವರ್ ಗೆಟ್ ಇಂಟ್ರಡ್ಯೂಸ್ಡ್ ಇನ್ ಅ ರಾಂಗ್ ವೇ, ಗೆಟ್ ಇಂಟ್ರಡ್ಯೂಸ್ಡ್ ಥ್ರೂ ಯೋರ್ ವರ್ಕ್ ಅಂದರು. ಅದೆಷ್ಟು ದೊಡ್ಡ ಮಾತಲ್ವಾ. ಇವಾಗ ನೋಡಿ, ನಾನು ಅವ್ರಿಗೆ ಬೇರೆ ಕಡೆಯಿಂದ ಪರಿಚಯ ಆಗಿದ್ರು ನನಗೆ ಈ ಬಾಂಡಿಂಗ್ ಬರ್ತಾ ಇರಲಿಲ್ಲ ಸರ್ ಹತ್ರ. ಇಲ್ಲ ಸರ್ ನನ್ನ ಈ ಥರ ಅಂತ ಗೊತ್ತಾಗ್ತಿರ್ಲಿಲ್ವಲ್ಲ, ಹೆಗಲ್ ಮೇಲೆ ಕೈ ಹಾಕೋರ್ಗೂ ಮಾಡ್ತಿರಲಿಲ್ಲ ಸರ್. ಸೊ ಆ ಒಂದು ಪ್ರೀತಿ ಸಿಕ್ತು ಸರಿಂದ. ನನ್ನ ಕೆಲಸ ಮೂಲಕ ನಾನು ಪರಿಚಯ ಆಗಿದ್ದಕ್ಕೆ ಸರ್ ಇಸ್ ಲೈಕ್, ನಾನು ಇದೀನಿ ಮಗ ನಡೆಯೋ ನಿನ್ನ ಮುಂದೆ ಅನ್ನೋ ಥರ ನಾನು ಮಾಡಿಸ್ಕೊಂಡಿದ್ದೀನಿ ಅವ್ರ ಹತ್ರ. ಅದೊಂದು ಹ್ಯೂಜ್ ಕನಸು ನಂದು ಸರ್ ಹತ್ರ. ಅವ್ರ ಪಕ್ಕ ನಿಂತ್ಕೊಂಡು ಸ್ಟಾರ್ಟ್ ಇಲ್ಲ ಮೇಡಮ್. ಸಚ್ ಹ್ಯೂಜ್ ಗ್ರೇಟ್ ಪರ್ಸನಾಲಿಟಿ. ಸೊ ಐ ಅಡ್ಮೈರ್ ಹಿಮ್ ಅ ಲಾಟ್. ಗಿಫ್ಟ್ಸ್ ಕೊಟ್ಟಿದ್ದಾರೆ ನಿಮಗೆ, ಉಂಗುರ ಕೊಟ್ಟಿದ್ದಾರೆ, ಜಾಕೆಟ್ ಗಿಫ್ಟ್ ಕೊಟ್ಟಿದ್ದಾರೆ. ನಾವು ಒಂದು ಸುದೀಪ್ ಸರ್ ಬಗ್ಗೆ ಮೆಚ್ಚಬೇಕಾಗಿದ್ದಂತಂದ್ರೆ, ಅವರು ತಮಗೆ ಯಾವ್ದು ಹತ್ರ ಆಗಿರತ್ತಲ್ವಾ ಅದನ್ನ ಗಿಫ್ಟ್ ಆಗಿ ಅವ್ರಿಗೆ ಹತ್ರ ಆದವ್ರ ಜೊತೆ ಶೇರ್ ಮಾಡ್ಕೊಳ್ತಾರೆ. ಮೇಡಮ್, ಎಷ್ಟೋ ಜನ ಹೇಳ್ಬೇಕು ನಿಜ ಅಂದ್ರೆ ಕೋಟ್ಯಾಂತರ ರೂಪಾಯಿ ದುಡ್ಡಿರುತ್ತೆ, ಅದಿರ್ತಾರೆ, 5 ಪೈಸಾ ಬಿಚ್ಚಲ್ಲ ಮೇಡಮ್. ಅಯ್ಯೋ, ನಾವು ನೋಡಿದೀವಲ್ಲ ಎಂತೆಂತವ್ರನ್ನ, ಕೋಟ್ಯಾಂತರ ರೂಪಾಯಿ ಇರುತ್ತೆ, ಒಬ್ರಿಗೆ ಎತ್ತಿ ಕೊಡ್ಬೇಕು ಅಂದ್ರೆ ಕೈಯೇ ಬರಲ್ಲ ಅವ್ರಿಗೆ. ಸುದೀಪ್ ಸರ್ ಅದೇ ಜಾಕೆಟ್ ಅಮೌಂಟ್ ಬೇಡ ಬಿಡಿ, ನನಗೂ ಮೊನ್ನೆ ಗೊತ್ತಾಗಿದೆ ಅಮೌಂಟು, ದುಡ್ಡು ಬಗ್ಗೆ ಮಾತಾಡೋದು ಬೇಡ. ಬಟ್ ಅದನ್ನ ಮಾಡಕ್ಕೆ 1.5 ತಿಂಗಳು ಟೈಮ್ ತಗೊಂಡಿದ್ದಾರೆ. ಜಾಕೆಟ್ ಅದನ್ನ ಮಾಡಕ್ಕೆ 1.5 ತಿಂಗಳು ಟೈಮ್ ತಗೊಂಡಿದ್ದಾರೆ. ಒಂದು ಸೆಕೆಂಡ್ ಥಾಟು ಇಲ್ದಂಗೆ ಒಂದು ಬೆಸ್ಟ್ ಕೊಡ್ಬೇಕು ಅಂತ ಇತ್ತಲ್ಲ ಅವ್ರಿಗೆ, ಅದು. ಆಮೇಲೆ ಇದ್ರ ಬಗ್ಗೆ ರೇಟ್ ಬೇಡ, ಹಂಗೆ ಬಿಚ್ಕೊಟ್ಬಿಟ್ರು. ಆಮೇಲೆ ಮೊನ್ನೆ ಶೋ ಅಲ್ಲಿ ಯಾವ್ದೋ ಒಂದು ಹುಡುಗಿ ಚಿಕ್ಕ ಮಗು ಇದು ಕೇಳಿದ್ಲು ಅಂತ, ಅದ್ರದ್ದು ರೇಟ್ ಕೇಳಿದ್ರೆ ತಲೆ ಕೆಡ್ಸ್ಕೊಂಡ್ಬಿಡ್ತೀರಾ, ಅದನ್ನ ಹಂಗೆ ಬಿಚ್ಕೊಟ್ಬಿಟ್ರು. ಹಿ ಈಸ್ ವಂಡರ್ಫುಲ್.
ಜೊತೆಗಿರೋರ್ಗೆ ಕೊಡಬೇಕು ಅನ್ನೋದಕ್ಕೆ ಹಿಂದೆ ಮುಂದೆನೂ ಯೋಚನೆ ಮಾಡ್ದಂಗೆ ಕೊಡೋದು ಅಂದ್ರೆ ಅವ್ರು ನೋಡಿ ಕಲಿಬೇಕು ಅಷ್ಟೇ. ಯಾಕಂದ್ರೆ ನಾವು ನೋಡಿದೇವಲ್ಲ ಬೇರೆಯವ್ರನ್ನೆಲ್ಲ 5 ರೂಪಾಯಿ ಬಿಚ್ಚಲ್ಲ, ಕೋಟ್ಯಾಂತರ ರೂಪಾಯಿ ಇಟ್ಕೊಂಡಿರ್ತವೆ, 5 ರೂಪಾಯಿ ಬಿಚ್ಚಲ್ಲ. ಇವ್ರಿಗೇಂತ ಜನ ಹಿಂಗ್ ಸಾಯೋದು ಅಂದ್ರೆ ಫಾರ್ ದ ವೇ ಈಸ್ ಅಷ್ಟೇ. ಅವ್ರಿಗೆ ದುಡ್ಡೆಲ್ಲ ಮುಖ್ಯ. ಹಿ ವಾಂಟ್ಸ್ ಪೀಪಲ್ ಟು ಬಿ ಹ್ಯಾಪಿ ವಿತ್ ಹಿಮ್. ಅದು ಎಲ್ಲರಿಗೂ ಬರಲ್ಲ.